ಮೈಸೂರು ಚಲೋ ಆದರೂ ಹೋಗಲಿ, ಡೆಲ್ಲಿ ಚಲೋ ಆದರೂ ಹೋಗಲಿ, ಸತ್ಯವನ್ನು ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಮೂಡಲ್ಲಿ ಏನು ಹಗರಣಗಳು ನಡೆದಿದೆಯಾ ಅಥವಾ ನಡೆದಿಲ್ಲ ಅನ್ನೋದಕ್ಕೇನೆ ನಿಮ್ಮೆಲ್ಲ ಪ್ರೆಸ್ನವ್ರ ಮುಂದೆ ಮೈಸೂರಲ್ಲಿ ಅವತ್ತು ನಾನೇ ಕೂತ್ಕೊಂಡು 2 ಜನ IAS ಆಫೀಸರ್ಗಳಿಗೆ ಇದನ್ನು ಕೆಲಸವನ್ನು ವಹಿಸಿ 4 ವಾರಗಳ ಕಾಲ ಅವರಿಗೆ ಟೈಮ್ ಕೊಟ್ಟು ಹಗರಣಗಳು ಏನಾದರೂ ನಡೆದಿದ್ದರೆ ಅದನ್ನು ನೀವು ಇನ್ಕ್ಲೂಡಿಂಗ್ ಅದು ಏನು ಹಗರಣ ಏನು ನಡೆದಿದೆ, ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ಅದರ ಪ್ರಕಾರ 2 IAS ಆಫೀಸರ್ಸು ಹಗಲು ರಾತ್ರಿ ತನಿಖೆ ನಡೆಸ್ತಾವ್ರೆ, ಮಿಡ್ನೈಟ್ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮುಚ್ಚು ಮರೆ ಮಾಡೋವಂಥದ್ದು ಯಾವುದೂ ವಿಚಾರ ಇಲ್ಲ. ಏನಲ್ಲಿ ಆಗಿದೆ ಎಲ್ಲವನ್ನು ನಿಮ್ಮ ಮುಂದೆ ಇಡುವಂಥದ್ದು. ಯಾಕಂದರೆ ನೀವು ಪ್ರಜಾಪ್ರಭುತ್ವದ 4ನೇ ಅಂಗ. ಸೊ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಆ ತನಿಖೆ ವರದಿ ಬಂದ ತಕ್ಷಣ ನಾವು ನಿಮ್ಮ ಮುಂದೆ ಏನು ನಿಜ ಏನಿದೆ ಅದನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಕೆಲಸ ಮಾಡ್ತೀವಿ. ಯಾರು ಮತ್ತೆ ಯಾರನ್ನ ಹಂಗಾರೆ ತನಿಖೆ ಮಾಡಕ್ಕೆ ಬಿಡೋದು? BJP ಲೀಡರ್ಗಳು ತನಿಖೆ ಮಾಡಕ್ಕೆ ಬಿಡೋದ ಸರ್ಕಾರ? ನೀವೇ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪು ನಡೆದವಾಗ ತನಿಖೆ ಮಾಡೋದು ಯಾರು? ಅಧಿಕಾರಿಗಳೇ, ಪೊಲೀಸರು ಅಧಿಕಾರಿಗಳೇ, IAS ಆಫೀಸರು ಅಧಿಕಾರಿಗಳೇ. ಅಧಿಕಾರಿಗಳನ್ನ ಬಿಟ್ಟು ಪ್ರಕರಣ ಮುಚ್ಚಾಕ್ತಾವ್ರೆ ಅಂದರೆ ಹಂಗಾರೆ BJP ಲೀಡರ್ಸ್ ಕೊಡಲ್ಲ ಹಂಗಾದ್ರೆ? ನೀವೇ ಹೇಳಿ. ಈಗ ಮಂತ್ರಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. BJP ಅವರು ಆಪಾದನೆ ಮಾಡ್ದಂಗೆ ಹಂಗಾರೆ BJP ಯಾರೋ MLA MP ಗಳನ್ನ ನಾವು ಇದನ್ನ ಇನ್ವೆಸ್ಟಿಗೇಷನ್ ನೋಡೋಣ. ಈಗ IAS ಆಫೀಸರ್ಸ್ ಅಂದರೆ ದೊಡ್ಡ ಆಫೀಸರ್ಸ್ ಅಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ IAS ಆಫೀಸರ್ ಅಂದರೆ ಹಂಗಾರೆ ಚಿಕ್ಕ ಆಫೀಸರ್ ಅವರು? ನಾವು ಯಾವುದೋ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಥವಾ ಯಾವುದೋ ಇವ್ರ ಕೈಯಲ್ಲಿ ನಾವು ತನಿಖೆ ಮಾಡಿಸ್ತಾ ಇಲ್ಲ. ಇಬ್ಬರು ಹಂಗಾದ್ರೆ ಅಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿರೋರು ಆಫೀಸರ್ಗಳು ಹಂಗಾದ್ರೆ ಬೇರೆ ದೇಶದಿಂದ ಬಂದವರಾ? ಅವರು ಇಲ್ಲೇ ಹುಟ್ಟು ಬೆಳೆದವರಲ್ವ? ಎಲ್ಲರೂ ಮನುಷ್ಯರನ್ನೇ. ಯಾರು ತಪ್ಪನ್ನು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಚ್ಚಾಕ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡೋದು ಇಲ್ಲ. ಯಾರ್ದು ಏನು ತಪ್ಪು ಯಾರೇ ಮಾಡಿದ್ರೇನು ಇದರಲ್ಲಿ ಈಚೆ ಬರ್ತದೆ. ಸ್ವಲ್ಪ ಪಾಪ ಯಾಕೆ ಇಷ್ಟೊಂದು BJP ಅವರು ಇಷ್ಟು ಆತುರವಾಗಿ ಈ ಥರ ಎಲ್ಲ ಇಷ್ಟೊಂದು ಆತುರವಾಗಿ ಸ್ಟೇಟ್ಮೆಂಟ್ಗಳು ಮಾಡೋದು ಓಡೋತಾವ್ರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. 4 ವಾರ ಇದೆ, 1 ವಾರ ಆಗಿದೆ. ನನ್ನ ಪ್ರಕಾರ 10 ದಿನ ಆಯಿತು ಅನ್ನಿಸ್ತಿದೆ. ಇನ್ನೊಂದು 20 ದಿನ ತಡ್ಕೊಳ್ಳಿ. ಅತ್ಲಾಗೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ನಿಜ ಮಾಡಿದ್ದಾರೆ, ಯಾರ್ದು ಅದರಲ್ಲಿ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದಾರಾ ಅಥವಾ ಅಲ್ಲಿ ಮೂಡ ಮೆಂಬರ್ಸ್ ತಪ್ಪು ಮಾಡಿದಾರಾ, ಸರ್ಕಾರ ತಪ್ಪು ಮಾಡಿದೆ, ಎಲ್ಲ ಗೊತ್ತಾಯ್ತದೆ ಅದರಲ್ಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಚಾಮರಾಜನಗರದಲ್ಲಿ ಹೆಲಿಕಾಪ್ಟ್ರಲ್ಲಿ ಯಾರಾದರೂ ದಾಖಲೆಗಳು ಎತ್ಕೊಂಡ್ಬರೋದು ಏನು ತಮಾಷೆನಾ? ಅಲ್ಲಿ ಎಂಥದ್ದು ಅಲ್ಲಿ ಮೂಡ ಒಳಗಡೆ CCTVs ಇಲ್ವಾ? ಮೂಡ ಬಿಟ್ಬಿಡಿ. ಏರ್ಪೋರ್ಟ್ ಯಾರ ವಶದಲ್ಲಿರೋದು? ಮೈಸೂರು ಏರ್ಪೋರ್ಟು. ಹೇಳಿ, ನೀವು ಹೇಳಿ. ಕೇಂದ್ರ ಸರ್ಕಾರದ್ದು ಇದರಲ್ಲಿರೋದು. CCTV ಚೆಕ್ ಮಾಡೋಕ್ಕೆ ಹೇಳಿ. ಯಾವುದಾದ್ರೂ ಒಂದು ಫೈಲ್ ಅನ್ನೋದಾದ್ರು ಇಟ್ಕೊಂಡ್ಬಂದಿದ್ರೆ ನಾನು ಅವರು ಶಿಕ್ಷೆ ಏನು ಕೊಡ್ತಾರೋ ಅದನ್ನು ತಗೊಳಕ್ಕೆ ಸಿದ್ಧ ಇದ್ದೀನಿ. ಪ್ರೂವ್ ಆಗಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಕೇಳಿ. ತಪ್ಪು ಕಾಣಿಕೆ ಕೊಡ್ತಾರ ಹೋಗ್ಬಿಟ್ಟು ಇದ್ರಲ್ಲಿ ಯಾವ ದಾಖಲೆ? ನೋಡಿ, ನಾನು BJP ಅವ್ರ ಥರ ಗಾಳಿಲಿ ಗುಂಡು ಹೊಡಿಯೋ ಕೆಲಸ ಮಾಡಲ್ಲ. ನಾನು ಈ ಪ್ರಕರಣದ ತನಿಖೆಯನ್ನು ನಾನು ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ವಹಿಸಿದ್ದೀನಿ, DMA ಕಮಿಷನರ್ಗೆ ವಹಿಸಿದ್ದೀನಿ. ಅವರಿಬ್ಬರೂ ತನಿಖೆ ಮಾಡ್ತಿದ್ದಾರೆ. ಆ ತನಿಖೆ ಬಂದ ಕೂಡಲೇ ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸ ನಾನು ಮಾಡ್ತೀನಿ. ರಾಜೀನಾಮೆ ಯಾರು ಕೊಡಬೇಕು? GT ದೇವೇಗೌಡರು ತನಿಖಾ ಅಧಿಕಾರಿನಾ? GT ದೇವೇಗೌಡರು ತನಿಖಾ ಅಧಿಕಾರಿ ಆದರೆ ಅವ್ರ ಮಾತು ಕೇಳೋಣ. ತನಿಖಾ ಅಧಿಕಾರಿಗಳಂತನೇ ನಾವು ಇದನ್ನು 2 IAS ಆಫೀಸರ್ಸ್ ಹಾಕಿರೋದು ಸರ್. ಅವರು ಏನು ತನಿಖೆ ಕೊಡ್ತಾರೆ ಆ ತನಿಖೆ ಆಧಾರದ ಮೇಲೆ ಕ್ರಮ ತಗೊಳ್ಳೋವಂಥ ಕೆಲಸ ಮಾಡ್ತೀವಿ. ಯಾವುದು ತನಿಖಾ ವರದಿ ಇನ್ನೂ ಬರೋಲ್ಲ. ಅವಾಗ ಇನ್ನೂ ಎಷ್ಟಿದೆ ಟೈಮ್? ಇನ್ನೂ 20 ಡೇಸ್ ಇದೆ. 20 ಡೇಸ್ ಇದೆ ಇನ್ನು. ನಿಮಗೆ ಗೊತ್ತು, 10 ದಿನ ಆಗಿದೆ. 4 ವಾರಗಳು ಟೈಮ್ ಕೊಟ್ಟು ಇಂಟ್ರೀಮ್ ರಿಪೋರ್ಟ್ ಕೇಳೋಣ. ಇಂಟ್ರೀಮ್ ರಿಪೋರ್ಟಲ್ಲಿ ಯಾವತ್ತೂ ಸಂಪೂರ್ಣವಾದ ಮಾಹಿತಿ ಇರೋಲ್ಲ. ಮತ್ತು ಸದನದ ದಾರಿಯನ್ನು ತಪ್ಪಿಗೆ ಎಳೆಯೋಕ್ಕಾಗಲ್ಲ. ಸಂಪೂರ್ಣ ವರದಿಯನ್ನೇ ಕೊಡ್ತೀವಿ.
ಇಷ್ಟು ಆತರ ಏನಕ್ಕೆ 20 ವರ್ಷ 30 ವರ್ಷದಿಂದ ಅಲ್ಲಿ ಎಲ್ಲ ಏನೇನೋ ತಪ್ಪುಗಳು ನಡ್ಕೊಂಡ್ ಬಂದೈತೆ ಅಂತ ಹೇಳಿದ್ದೀವಿ. ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ 2005ರಿಂದ ಕೊಡೋಣ ಅಂದ್ಬಿಟ್ಟು ಅಂತ. ಆವಾಗಿಂದ ಈಗ ತಕ್ಷಣಕ್ಕೆ 3 ವರ್ಷ ಅಂತ ಹೇಳಿದ್ದೀನಿ. ಇನ್ನೂ ಈ ವರದಿ ಬಂದ ಮೇಲೆ ಇನ್ನೂ ಹಳೇದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇದನ್ನ ಈ ತನಿಖೆ ಏನಿದೆ ಇದನ್ನ ಸಂಪೂರ್ಣ ಆದಮೇಲೆ ಮುಂದಕ್ಕೆ ಯೋಚನೆ ಮಾಡ್ತೀನಿ. ನಿಮ್ಮೆಲ್ಲರ ಸಲಹೆ ತಗೋತೀನಿ ಮುಂದೆ ಇನ್ನೂ ಹಿಂದೆ ಹೋಗ್ಬೇಕಾ ಏನು ಅಂದ್ಬಿಟ್ಟು. ಸೊ ಆದ್ದರಿಂದ ಇಲ್ಲಿ ಯಾವುದೇ ಅಸತ್ಯವಾದದ್ದನ್ನು ಹೇಳಲಿಕ್ಕೆ ನಾನು ಸಿದ್ಧ ಇಲ್ಲ. ಮತ್ತು BJP ಅವ್ರ ಥರ ಸುಮ್ಮನೆ ಅಲ್ಲೋಗಿ ಎಲ್ಲೋ ಸ್ಟ್ರೈಕ್ ಮಾಡ್ತೀವಿ ನಾವು, ಇನ್ನೊಬ್ಬರು ರಾಜೀನಾಮೆ ಅವ್ರ ರಾಜೀನಾಮೆ ಇವ್ರ ರಾಜೀನಾಮೆ ಏನಾದರೂ ನಡೆದಿದ್ರೆ ಏನಾದರೂ ಪ್ರೂವ್ ಆಗಿದ್ರೆ ತಾನೇ. ಸುಮ್ಮನೆ ಯಾವುದೋ ಇಲ್ಲದ ಸಲ್ಲದ ಆರೋಪಗಳನ್ನ ಒರೆಸಿ ಇವರು ಈ ಕೆಲಸನ ಬಿಡಬೇಕು. BJP ಅವರು ದಾಖಲೆಗಳು ತಗೊಂಬಂದ್ಬಿಟ್ರು, ಅಲ್ಲೆಲ್ಲೋ ದಾಖಲೆಗಳು ತಿದ್ದುಬಿಟ್ರು, ಎಲ್ಲೋ ಬಿಡ್ತದೆ ದಾಖಲೆಗಳು ತಿದ್ದರೆ ಗೊತ್ತಾಗಲ್ವಾ? ಅಲ್ಲಿ ತನಿಖೆ ಮತ್ತು ಅಧಿಕಾರಿಗಳು ಕೆಲವು ದಾಖಲೆಗಳನ್ನ ಹರಿದಿದ್ದಾರೆ, ಕೆಲವು ದಾಖಲೆ ನಾಪತ್ತೆ ಆಗಿದ್ದಾವೆ, ಕಡತಗಳು ಅಂತ. ಹಂಗಾದ್ರೆ ದಯವಿಟ್ಟು ನೀವೇ ಹೇಳಿ ಯಾರು ಹಂಗಾದ್ರೆ ನಾವು ಯಾರು ಕೊಡೋಣ ತನಿಖೆ? ಯಾರೋ ಇವಾಗ CBI ಕೇಳ್ತಾರೆ, ನಾಳೆ FBI ಕೇಳ್ತಾರೆ, ಕೊಡೋಕ್ಕಾಗ್ತದಾ? ನಾವೆಲ್ಲೂ ನುಡ್ಕೊಂಡು ಹೋಗ್ಬೇಕಷ್ಟೇ ಫಾರಿನ್. ನಾನೆಲ್ಲಾದ್ರೂ ನಿನ್ನ CBI ನಮ್ಮ ಪೊಲೀಸ್ ಅಲ್ವಾ, ನಮ್ಮ ಅಧಿಕಾರಿಗಳಲ್ವಾ? ನಾವೇ ನಮ್ಮ ಅಧಿಕಾರಿಗಳು ನಂಬಿಲ್ಲ ಅಂದರೆ ಯಾರು ನಂಬ್ತಾರೆ? ಎಲ್ಲರೂ ಮನುಷ್ಯನೇ, ಎಲ್ಲ ಜನಗಳು ನಂಬ್ತಾರೆ. ನೋಡ್ರಿ, ಪ್ರಜಾಪ್ರಭುತ್ವದ ಬಗ್ಗೆ ಯಾರು ನಂಬಿಕೆ ಇದೆ ಎಲ್ಲರೂ ನಂಬ್ತಾರೆ. BJP ಅವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಅವ್ರು ನಂಬಲ್ಲ.